ಮಾಡಿದಂಥವರ ಇನ್ನುಳಿದಂಥವರು ಕೂಡ ಮಾಹಿತಿಯನ್ನು ಕೊಡಬೇಕು. ಈ ವಿಚಾರದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಹಲವರು ಇದರಲ್ಲಿ ಶಾಮೀಲಾಗಿದ್ದಾರೆ. ಜೊತೆಗೆ ನನಗಿರೋದೇನು ಅಂತಂದರೆ ಇವರು ಕೇವಲ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಬಾರ್ದು. ತನಿಖೆಗೆ ಬಳಕೆ ಮಾಡಿದಂಥ ದುಡ್ಡೇನಿದೆ ಅದೆಲ್ಲವನ್ನ ಕೂಡ ಇವರಿಂದ ವಸೂಲಿ ಮಾಡಬೇಕು. ಅವ್ರ ಹತ್ರ ದುಡ್ಡು ಇಲ್ಲ ಅಂತೇನಲ್ಲ. ತಿಮ್ರೋಡಿ ಇದ್ದಾರಲ್ಲ, ತಗೊಳ್ಳಿ. ಎಲೆಕ್ಟ್ರಾನಿಕ್ ಎವಿಡೆನ್ಸ್, ಮೆಡಿಕಲ್ ರಿಪೋರ್ಟ್ಸ್ ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಎಸ್ಐಟಿ ತನಿಖೆಯನ್ನ ಮಾಡಿದೆ. ಎಫ್ಎಸ್ಎಲ್ ರಿಪೋರ್ಟು, ಬ್ಯಾಂಕ್ ಖಾತೆಗಳ ಪರಿಶೀಲನೆ, ಚಿನ್ನಯ್ಯನ ವಿಚಾರಣೆ, ಸಾಕ್ಷಿದಾರ ಪ್ರದೀಪ್ ಹೇಳಿಕೆ. ತನಿಖೆಯಲ್ಲಿ ಬುರುಡೆ ಗ್ಯಾಂಗ್ ಬಂಡವಾಳ ಬಯಲಾಗಿದೆ. ಬುರುಡೆ ಗ್ಯಾಂಗ್ ವಿರುದ್ಧ ದೋಷಾರೋಪವನ್ನ ಎಸ್ಐಟಿ ಮಾಡಿದೆ. ಸ್ಪಷ್ಟವಾಗಿ ಒಂದು ಚಿತ್ರಣ ಸಿಗ್ತಾ ಇದೆ. ಇವರು ಮಾಡಿರುವಂತ ಲೆಕ್ಕಾಚಾರಗಳು ಏನಿದಾವೆ, ಯಾವ ರೀತಿಯಾಗಿ ಷಡ್ಯಂತ್ರವನ್ನ ಮಾಡಿದ್ರು, ಹೇಗೆಲ್ಲ ಇವರು ಷಡ್ಯಂತ್ರವನ್ನ ಮಾಡೋಕೆ ಯಾರನ್ನೆಲ್ಲ ಬಳಕೆ ಮಾಡಿದ್ರು ಅಂತ ಹೇಳಿ. 4ನೇ ಆರೋಪಿ ವಿಠಲ್ ಗೌಡ, 5ನೇ ಆರೋಪಿ ಜಯಂತ್ ಟಿ. ಅದೇ ಚಿನ್ನಯ್ಯನ ಕರ್ಕೊಂಡು ಬಂದು ಬೆಂಗಳೂರಲ್ಲಿ ಇರಿಸ್ಕೊಂಡ್ಬಿಟ್ಟು ಬೆಂಗಳೂರಿನಿಂದ ಸುಪ್ರೀಂ ಕೋರ್ಟಿಗೆ ಕರ್ಕೊಂಡು ಹೋಗಿ ಓಡಾಡ್ಕೊಂಡು ಇವೆಲ್ಲ ಕತೆ ಬಿಟ್ಕೊಂಡು ಓಡಾಡ್ತಾ ಇದ್ದಲ್ಲ, ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದರು ನಕ್ಕೊಂಡು ಬರ್ತಾ ಇದ್ರಲ್ಲ ಅವರೇ. ಈ ಇಬ್ಬರು ಸಂಚಿನ ಭಾಗವೇ ಆಗಿರ್ತಾರೆ. ಬಂಗ್ಲೆಗುಡ್ಡದಿಂದ ತಲೆಬುರುಡೆ ತಂದಿದ್ದೇ ವಿಠಲ್ ಗೌಡ. ಬಂಗ್ಲೆಗುಡ್ಡದಿಂದ ತಲೆಬುರುಡೆ ತಂದಿದ್ದು ವಿಠಲ್ ಗೌಡ. ತಲೆಬುರುಡೆಯನ್ನ ಗಿರೀಶ್ ಮಟ್ಟಣ್ಣ್ ಅವರಿಗೆ ಕೊಟ್ಟಿದ್ದೇ ಈತ. ಪುಣ್ಯ ಉಪ್ಪಿನಕಾಯಿ ಹಾಕೊಂಡು ನೆಕ್ಕೊಳ್ಳಿಲ್ಲ ಅಷ್ಟೇ. ಚಿನ್ನಯ್ಯನನ್ನ ತಿಮ್ರೋಡಿ ಮನೆಗೆ ಕರೆತಂದಿದ್ದು ವಿಠಲ್ ಗೌಡ. ಮಟ್ಟಣ್ಣವರ ಅಣತಿಯಂತೆ ಬುರುಡೆಯನ್ನ ಮನೆಯಲ್ಲಿಟ್ಟಿದ್ದು ಜಯಂತು. ಬುರುಡೆಯನ್ನ ರೈಲ್ನಲ್ಲಿ ದೆಹಲಿ ಕೊಂಡೊಯ್ದಿದ್ದು ಜಯಂತು. ಧರ್ಮಸ್ಥಳದ ವಿರುದ್ಧ ಒಳಸಂಚಿನಲ್ಲಿ ಜಯಂತ್ ನೇರ ಭಾಗಿ. ಇವ್ರದ್ದು ಇನ್ನೊಂದು ಸ್ಟೋರಿ ಜಯಂತ್ ಅವರದ್ದು. ಅವ್ರಿಗೂ ಇನ್ನೊಂದೇನೋ ಸಮಸ್ಯೆ ಅಲ್ಲಿ, ಅವ್ರಿಗೆ ಇನ್ನೊಂದು ರೀತಿಯಾದಂಥ ಅನ್ಯಾಯ ಅಂತೆ. ಇವರೆಲ್ಲ ಏನು ಅಂತಂದರೆ ನಮಗೇನೋ ಆಗಿಬಿಟ್ಟಿದೆ, ನಮ್ಗೆ ಅನ್ಯಾಯ ಆಗಿರುವಂಥವ್ರೆಲ್ಲ ಈಗ ಶತ್ರುವಿನ ಶತ್ರು ಮಿತ್ರ ಅಂತಾರಲ್ಲ, ಹಾಗೆ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ನಮಗೇನೋ ಆಗ್ಬಿಟ್ಟಿದೆ ಅಲ್ಲಿಂದ ಅನ್ಯಾಯ ಅಂಥೇಳಿ. ಮಹೇಶ್ ಶೆಟ್ಟಿ ತಿಮ್ರೋಡಿಯಿಂದ ಸೇರಿ ಇನ್ನುಳಿದಂಥವ್ರೆಲ್ಲ ಕೂಡ ಆ ವ್ಯಕ್ತಿನೂ ಅಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದಲ್ವಾ. ಮಹೇಶ್ ಶೆಟ್ಟಿ ತಿಮ್ರೋಡಿ ಧರ್ಮಸ್ಥಳದಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು. ಅಲ್ಲೇ ಇದ್ದು ತಿಂದು ಮನೆಗೆ ಕನ್ನ ಹಾಕುವಂಥವ್ರು, ದ್ರೋಹ ಬಗೆಯುವಂಥವ್ರು ಇವರೆಲ್ಲ. ಅನನ್ಯ ಭಟ್ ಪಾತ್ರ ಸೃಷ್ಟಿ ಕಥೆಗಟ್ಟಿದ್ದು ಸುಜಾತ ಭಟ್ಟು. ಸುಜಾತ ಭಟ್ ಈ ಪ್ರಕರಣದಲ್ಲಿ 6ನೇ ಆರೋಪಿ. ಪ್ರಾಥಮಿಕ ತನಿಖಾ ವರದಿಯಲ್ಲಿ 6 ಆರೋಪಿಗಳ ವಿರುದ್ಧ ಗಂಭೀರ ಆರೋಪವನ್ನು ಈಗ ಎಸ್ಐಟಿ ಚಾರ್ಜ್ ಶೀಟ್ನಲ್ಲಿ ಮಾಡಿದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಷಡ್ಯಂತ್ರವನ್ನು ಮಾಡಿದಂಥವರ ಷಡ್ಯಂತ್ರಗಳು ಏನು ಅನ್ನುವಂಥದ್ದನ್ನು ಎಸ್ಐಟಿ ಅವರು ಈಗ ಕಂಡುಕೊಂಡಿದ್ದಾರೆ. ಇದೆಲ್ಲ ಷಡ್ಯಂತ್ರ ಅನ್ನೋದಂತೂ ಒಂದು ಕನ್ಫರ್ಮ್ ಆಗ್ತಾ ಇದೆ. ಏನು ಶಿಕ್ಷೆ ಇವರಿಗೆಲ್ಲ ಇದು ಪೂರ್ತಿಯಾಗಿ ಸಾಬೀತಾದರೆ? ತದನಂತರ ಇವರ ಹೇಳಿದ್ದಂಥಲ್ಲೆಲ್ಲ ಗುಂಡಿ ಅಗ್ಸಿ 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 ಸರ್ಕಾರ ಎಲ್ಲ ಖರ್ಚು ಮಾಡ್ತಲ್ಲ, ಅದನ್ನ ಇವರಿಂದ ವಸೂಲಿ ಮಾಡೋಕ್ಕಾಗಲ್ವಾ? ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ವಾ? ಅರುಣ್, ಕಾನೂನಿನಲ್ಲಿ ಅದಕ್ಕೆ ಅವಕಾಶಗಳು ಸದ್ಯದ ಮಟ್ಟಿಗೆ ಇಲ್ಲ. ಯಾಕೆಂದರೆ BNSS ಸೆಕ್ಷನ್ ಏನಿತ್ತು ಆ ಸೆಕ್ಷನ್ಗಳ ಅಡಿಯಲ್ಲಿ ಇದು ಫರ್ಜರಿ ರಿಪೋರ್ಟನ್ನು ಫೈಲನ್ನು ಮಾಡಿರುವಂಥ ಫರ್ಜರಿ ರಿಪೋರ್ಟ್ನ ಪ್ರಕಾರ ಪೊಲೀಸ್ ಅಧಿಕಾರಿಗಳ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿರುವಂಥದ್ದು. ಕನಿಷ್ಠ 10 ವರ್ಷಗಳ ಏನೋ ಜೈಲು ಶಿಕ್ಷೆ ಇರುವಂಥದ್ದು. ಅದಾದ ನಂತರ ಅದನ್ನು ಕೋರ್ಟ್ ತೀರ್ಮಾನ ಮಾಡುವಂಥದ್ದು, ಅಥವಾ ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅದನ್ನು ರಿಪೋರ್ಟನ್ನು ಸಲ್ಲಿಕೆಯನ್ನು ಮಾಡಿದರೆ ಅದು ಅವರ ವ್ಯಾಪ್ತಿಗೆ ಬರಲಿಲ್ಲ ಅಂದರೆ ಅದನ್ನು ಸೆಷನ್ಸ್ ಕೋರ್ಟ್ಗೂ ಕೂಡ ವರ್ಗಾವಣೆ ಮಾಡುವಂಥ ಕೆಲಸಗಳು ಕೂಡ ಆಗಬೇಕಿರೋಂಥದ್ದು. ಯಾಕೆಂದರೆ ಪ್ರತಿಯೊಬ್ಬ ಆರೋಪಿ ಕೂಡ ಪ್ರತ್ಯೇಕವಾಗಿ ತನ್ನದೇ ಆದ ಪಾತ್ರವನ್ನು ನಿರ್ವಹಣೆ ಮಾಡ್ತಾ ಬರ್ತಾರೆ. ಮತ್ತು ಯಾವ ರೀತಿಯಲ್ಲಿ ಇದನ್ನು ಷಡ್ಯಂತ್ರವನ್ನು ಮಾಡಬೇಕು ಮತ್ತು ಅದನ್ನು ನಿರೂಪಣೆ ಮಾಡಬೇಕು ಮತ್ತು ಜನರಿಗೆ ಅದನ್ನು ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗೋ ರೀತಿಯಲ್ಲಿ ತಲುಪಿಸಬೇಕು ಅನ್ನೋ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡಿರುವಂಥದ್ದು. ಅದು ಕೇವಲ ಇವರು ಕೇವಲ 6 ಜನ ಮಾತ್ರ ಸೇರ್ಕೊಳ್ಳೋದಿಲ್ಲ, ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಒಂದಷ್ಟು ಜನ ಇವರ ಜೊತೆಯಲ್ಲಿ ಕೈ ಜೋಡಿಸ್ತಾರೆ. ಇವರು ಹೇಳಿದ ವಿಚಾರಗಳನ್ನೆಲ್ಲ ಕೂಡ ಅಲ್ಲಿ ಪ್ರಚಾರ ಮಾಡ್ಕೊಳ್ತಾ ಬರುವಂಥದ್ದು. ಜೊತೆಗೆ ಅದಕ್ಕೆ ಯಾವುದೇ ರೀತಿಯ ದಾಖಲೆ ಪುರಾವೆಗಳಿಲ್ಲದೆ ವಿಡಿಯೋಗಳಲ್ಲಿ ಸೃಷ್ಟಿ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುವಂತ ಕೆಲಸಗಳು ಕೂಡ ಮಾಡಿದ್ರು. ಅದರ ಬಗ್ಗೆನೂ ಕೂಡ ಪೊಲೀಸ್ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸ್ತಾರೆ. ಈಗ ಸದ್ಯದ ಮಟ್ಟಿಗೆ ಈ ವ್ಯಾಪ್ತಿ ಏನಿತ್ತು ಆ ವ್ಯಾಪ್ತಿಗೆ ಮಾತ್ರ ತಮ್ಮ ತನಿಖೆಯನ್ನು ಸೀಮಿತಗೊಳಿಸಿಕೊಂಡಿದ್ರು. ಅದಾದ ನಂತರ ಈಗ ಧರ್ಮಸ್ಥಳದ ಸಂಸ್ಥಾನ ಏನಿತ್ತು, ಅಂದರೆ ಧರ್ಮಸ್ಥಳದ ಸಂಸ್ಥೆ ಏನಿತ್ತು STM, ಅದೇ ಈಗ ಒಂದು ವಿಕ್ಟಿಮ್ ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ತಮ್ಮ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಯಾಕೆಂದರೆ ಉದ್ದೇಶಪೂರಿತವಾಗಿ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳಿಲ್ಲದೆ ಬೇರೆ ದುರುದ್ದೇಶವನ್ನು ಇಟ್ಕೊಂಡು ಈ ರೀತಿಯ ಕೆಲಸಗಳನ್ನು ಮಾಡಿದ್ದಾರೆ. ಜೊತೆಗೆ ಇದಕ್ಕೆ ಸಾಕಷ್ಟು ಹಣದ ವಹಿವಾಟುಗಳು ಕೂಡ ನಡೆದಿದ್ದಾವೆ ಅನ್ನೋದ್ರ ಬಗ್ಗೆ ಆರೋಪಗಳನ್ನು ಮಾಡ್ಕೊಳ್ತಾ ಬರ್ತಾರೆ ಎಸ್ಐಟಿ ಅಧಿಕಾರಿಗಳು. ಅದರಲ್ಲಿ ಮಹೇಶ್ ತಿಮರೋಡಿ ಇರ್ಬೋದು, ಗಿರೀಶ್ ಮಟ್ಟಣ್ಣ ಇರ್ಬೋದು, ಸುಜಾತ ಭಟ್ ಇರ್ಬೋದು, ವಿಠಲ್ ಗೌಡ, ಜಯಂತ್ ಇರ್ಬೋದು. ಅದರ ಜೊತೆಗೆ ಮೊದಲ ಆರೋಪಿಗೆ ಸೇರ್ಕೊಳ್ಳುವಂಥದ್ದು ಚಿನ್ನಯ್ಯ. ಆತನ ಪಾತ್ರ ಯಾವ ರೀತಿ ಇತ್ತು, ಆತನಿಗೆ ಯಾವ ರೀತಿಯಲ್ಲಿ ಹಣದ ಆಮಿಷವನ್ನು ಒಡ್ಡಿದ್ರು, ಅದೆಲ್ಲದ್ರ ಬಗ್ಗೆ ಕೂಡ ಸಂಪೂರ್ಣವಾದ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಮುಂದಿನ ತನಿಖೆಯಲ್ಲಿ ಹಣದ ಟ್ರಾನ್ಸಾಕ್ಷನ್ ಇರ್ಬೋದು, ಅವರ ಜೊತೆಯಲ್ಲಿ ಕೈ ಜೋಡಿಸುವಂಥವ್ರು ಅವರ ಹಿಂದೆ ಇದ್ದು ಫೈನಾನ್ಸ್ ಹೆಲ್ಪ್ ಅನ್ನ ಮಾಡ್ತಿದ್ದಾರೆ ಅನ್ನೋ
ಆರೋಪಗಳೇನಿತ್ತು ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಕೆತ್ಕೊಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡಬೇಕಾಗಿರುವಂಥದ್ದು ಅರುಣ್. ಓಕೆ, ಹಾಗೆ ಸಂಪರ್ಕದಲ್ಲಿರಿ. ನರಸಿಂಹಮೂರ್ತಿ, ನನಗೆ ಇನ್ನೊಂದು ಬಹಳ ಕಾಡುತ್ತೆ ಈ ವಿಚಾರದಲ್ಲಿ. ಷಡ್ಯಂತ್ರವನ್ನ ಮಾಡಿದಂಥವರು 6 ಜನ ಅದರಲ್ಲಿ ಇದ್ದಾರೆ. ಅದೇ ತಿಮ್ರೋಡಿ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ನಾಳೆ ಯಾವ ರೀತಿಯಲ್ಲಿ ನಾವು ಇದನ್ನ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಮಾತನಾಡಿಬಿಟ್ಟು ಹಾಕಬೇಕು ಅಂತ ಹೇಳ್ಬಿಟ್ಟು ಕೆಲ ಯೂಟ್ಯೂಬರ್ಸ್ಗಳೆಲ್ಲ ಓಡಾಡಿದ್ರಲ್ಲ, ಅವರನ್ನೇ ಯಾಕಿದ್ರಲ್ಲಿ ಆರೋಪಿಗಳನ್ನಾಗಿ ಮಾಡಿಲ್ಲ ನರಸಿಂಹಮೂರ್ತಿ? ಅವ್ರದ್ದೇನು ತಪ್ಪಿಲ್ವಾ ಇದರಲ್ಲಿ? ಅವ್ರು ಪಿತೂರಿ ಮಾಡಿಲ್ವಾ ಅವ್ರ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು? ಅರುಣ್ಣ, ನಿಜ ನೀವು ಕೇಳಿದಂತಹ ಪ್ರಶ್ನೆ. ಯಾಕಂತ ಹೇಳಿದ್ರೆ SIT ಇಲ್ಲಿ ಸಂಪೂರ್ಣವಾಗಿ ತನಿಖೆಯನ್ನ ನಡೆಸ್ತಾ SIT ಎಲ್ಲವನ್ನ ಅಂದ್ರೆ ಈ ಪ್ರಕರಣದಲ್ಲಿ ಈಗ ಯಾರು ದೂರನ್ನ ಕೊಟ್ಟಂತವರು ಆರೋಪಿಗಳಾಗಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಮಾಡಲಾಗಿಲ್ಲ. ಆದ್ರೆ ಯಾವಾಗ ಈಗ ಧರ್ಮಸ್ಥಳದವರ ಮೇಲೆ ಆರೋಪ ಬಂತು, ಅವ್ರ ಮೇಲೆ ಆ ಆರೋಪ ಸಾಬೀತಾಗಿದ್ದಂತಹ ಸಂದರ್ಭದಲ್ಲಿ ಇವರು ಅರೆಸ್ಟ್ ಅನ್ನ ಧರ್ಮಸ್ಥಳದವ್ರನ್ನ ಅರೆಸ್ಟ್ ಮಾಡ್ತಿರ್ಲಿಲ್ವಾ, ಅವ್ರನ್ನ ವಶಕ್ಕೆ ಪಡೆದುಕೊಳ್ತಿರ್ಲಿಲ್ವಾ, ವಿಚಾರಣೆಯನ್ನ ನಡೆಸ್ತಿರ್ಲಿಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವವಾಗ್ತಿದೆ. ಯಾಕೆ SIT ಅಧಿಕಾರಿಗಳು ಈ ಷಡ್ಯಂತ್ರದ ಹಿಂದೆ ನಿಂತವ್ರನ್ನ, ಷಡ್ಯಂತ್ರದ ಭಾಗ ಆದಂತವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅನ್ನೋದು ಇನ್ನೂ ಕೂಡ ಕಾಡ್ತಿರುವಂತಹ ಪ್ರಶ್ನೆ. ಅವ್ರನ್ನ ತಡೆದಂತವ್ರು ಯಾರು SITಗೆ? ಯಾಕಂತ ಹೇಳಿದ್ರೆ ಬೇಕಾದಷ್ಟು ಪ್ರೂಫ್ ಸಿಕ್ಕಿದೆ ಇಲ್ಲಿ, ಅವರು ಯಾವ್ಯಾವ ರೀತಿ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ. ಅದಕ್ಕೆ ಪೂರಕವೆಂಬಂತೆ ಸುಮಾರು BNS ನ 12 ರಿಂದ 13 ಸೆಕ್ಷನ್ಗಳನ್ನ ಇವ್ರ ಮೇಲೆ ಆರೋಪಗಳನ್ನ ಹೊರಿಸಲಾಗಿದೆ. ಅಷ್ಟು ದೋಷಾರೋಪಗಳು ಇವ್ರ ಮೇಲೆ ಇದಾವೆ. ಇಂತಹ ಸಂದರ್ಭದಲ್ಲೂ ಕೂಡ ಯಾಕೆ ಇವ್ರ ಮೇಲೆ ಆಕ್ಷನ್ ಅನ್ನ ತೆಗೆದುಕೊಳ್ಳಿಲ್ಲ? ಈ 6 ಜನ ಆರೋಪಿಗಳು A1 ಚಿನ್ನಯ್ಯನಿಂದ ಹಿಡಿದು A6 ಸುಜಾತಾ ಭಟ್ರನ್ನ ಹೊರತುಪಡಿಸಿ ಇನ್ನೂ ಕೂಡ 6 ಮಂದಿ ಯೂಟ್ಯೂಬರ್ಸ್ ಒಂದಷ್ಟು ತೆರೆಮರೆಯ ಹಿಂದೆ ಪಾತ್ರವನ್ನ ನಿರ್ವಹಿಸಿದ್ರು. ಅವರು ಕೂಡ ಧರ್ಮಸ್ಥಳದ ವಿರುದ್ಧ ಒಂದಷ್ಟು ವಿಡಿಯೋಗಳನ್ನ ಹರಿಬಿಟ್ಟಿದ್ರು, ಸಾಕಷ್ಟು ವಿಡಿಯೋಗಳನ್ನ ಮಾಡಿ ಧರ್ಮಸ್ಥಳದ ಮಾನಾಪಮಾನವನ್ನ ಕಳೆಯುವ ಕೆಲಸವನ್ನ ಮಾಡಿದ್ರು. ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಅನ್ನ ಮಾಡುವ ಕೆಲಸವನ್ನ ಮಾಡಲಾಗಿತ್ತು. ಹೀಗಾಗಿ ಇವ್ರ ಮೇಲೆ ಯಾಕೆ ಕ್ರಮವಿಲ್ಲ ಅನ್ನೋ ಒಂದು ಪ್ರಶ್ನೆ ಇದೀಗ ಸಹಜವಾಗಿ ಕಾಡ್ತಿದೆ. ಇಲ್ಲಿ ಕೋರ್ಟ್ ತಾನೇ ಒಂದು ಕಾಗ್ನಿಸೆನ್ಸ್ ಅನ್ನ ತೆಗೆದುಕೊಂಡು ಈ ಪ್ರಕರಣದಲ್ಲಿ ಯಾರ್ಯಾರು ಆರೋಪಿತರಿದ್ದಾರೋ ಅಂತವ್ರಿಗೆ ನೋಟಿಸ್ ಅನ್ನ, ಸಮನ್ಸ್ ಅನ್ನ ಕೊಟ್ಟು ಅವ್ರನ್ನ ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನ ಕೂಡ ಮಾಡಬಹುದು. ಅದನ್ನ ಹೊರತುಪಡಿಸಿದ್ರೆ ಮೇಲಿನ ನ್ಯಾಯಾಲಯಕ್ಕೆ ತನ್ನ ಅರ್ಜಿಯನ್ನ ಈಗ ಹಾಕಿರುವಂತಹ ರಿಪೋರ್ಟ್ ಅನ್ನ ವರ್ಗಾವಣೆ ಮಾಡಬಹುದು. ಇಲ್ಲವಾದಲ್ಲಿ ಕೋರ್ಟ್ ಇನ್ನೊಂದಷ್ಟು ಈ ವಿಚಾರಣೆಯನ್ನ ನಡೆಸಿ ಅಂತೇಳಿ SITಗೆ ಮತ್ತೆ ಪುನಃ ಸೂಚನೆಯನ್ನ ಸಹ ನಡೆಸಬಹುದು. ಆದ್ರೆ ಇದೀಗ ಈ ರಿಪೋರ್ಟ್ ಅನ್ನ ಧರ್ಮಸ್ಥಳದವರು ಪಡ್ಕೊಂಡಿದ್ದಾರೆ. ಅವರ ನಡೆ ಮುಂದೆ ಯಾವ ರೀತಿ ಇರುತ್ತೆ, ಅವರ ಹೋರಾಟ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಓಕೆ, ಮುರಳೀಧರ್ ಹಾಗೂ ನರಸಿಂಹಮೂರ್ತಿ, ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಒಂದು ಪುಟ್ಟ ವಿರಾಮ ತಗೊಂಡು ಬೇಗ ವಾಪಸ್ ಬರ್ತೀವಿ. ಮತ್ತಷ್ಟು ಮಾಹಿತಿಯನ್ನು ಕೂಡ ಈ ವಿಚಾರದಲ್ಲಿ ಕೊಡ್ತೀವಿ. ಪಿತೂರಿ ಮಾಡಿದವರ ಪಿತೂರಿಯನ್ನ ನಾವು ಬಿಡಿಸ್ತಾ ಇದ್ದೀವಿ.